ಹಿಂದೂ ದೇಶ ಇದು. ಹಿಂದೂಗಳನ್ನ ಒಡೆಯುವಂಥದ್ದು ನೀಚ ಕೆಲಸ. ಅಷ್ಟೇ ಅಲ್ಲ, ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯಿಂದ ಕೆಲವರು ಶೋಷಿತರನ್ನ ಮೇಲೆ ಎತ್ತಲಿಕ್ಕೆ ಇವತ್ತು ಸರ್ಕಾರ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿದೆ. ಮೀಸಲಾತಿ ಸೌಲಭ್ಯವನ್ನು ಕೆಲವೇ ಜಾತಿಗಳವರು ಕಬಳಿಸ್ತಾ ಇದ್ದಾರೆ ಅಂಥೇಳಿ 30-35 ವರ್ಷದಿಂದ ಮಾದಿಗರು ಈ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು, ಅಸ್ಪೃಶ್ಯರು ಹೋರಾಟವನ್ನು ಮಾಡ್ತಾ ಇದ್ರು. ಅದರ ಫಲವಾಗಿ ನರೇಂದ್ರ ಮೋದಿಜಿಯವರ ಸರ್ಕಾರ ಕೇಂದ್ರದಲ್ಲಿ ನಿರ್ಣಯ ತಗೊಂಡು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರಿಂದ ಆಗಸ್ಟ್ 1, 2024 ನಮಗೆ ಒಳ ಮೀಸಲಾತಿ ಆದೇಶ ಸಿಕ್ತು. ಅದರ ನೆರೆ ರಾಜ್ಯಗಳವರು ಈಗಾಗಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿ ಮಾಡಿ ಅಲ್ಲಿ ಪರಿಶಿಷ್ಟ ಜಾತಿ ಜಾತಿಯವ್ರನ್ನ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವರು ನ್ಯಾಯ ಕೊಡಿಸೋದಿಲ್ಲ, ಇವರು ಗೊಂದಲ ಸೃಷ್ಟಿ ಮಾಡೋದು, ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದು. ಕಳೆದ 2.5 ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒಂದೇ ರೂಪಾಯಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಿಲ್ಲ. ಅದಕ್ಕಾಗಿ ಜನ ಎಲ್ಲಿ ಮುಗಿಬೀಳ್ತಾರೋ, ನನ್ನ ಮೇಲೆ ಬೀಳ್ತಾರೋ ಅಂಥೇಳಿ ಇವತ್ತು ಹಿಂದೂ ಧರ್ಮವನ್ನು ಒಡೆಯುವಂಥ ಒಂದು ಹುನ್ನಾರ ಮಾಡಿದ್ದಾರೆ. ದಲಿತರಲ್ಲಿ ಕ್ರೈಸ್ತ ಅಂತಕ್ಕಂಥ ಹೊಸ ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಇಂತಹ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವ್ರ ಸರ್ಕಾರ ಸಂವಿಧಾನಿಕವಾಗಿ ಆಡಳಿತವನ್ನು ಮಾಡ್ತಾ ಇಲ್ಲ ಅನ್ನೋದು ನನ್ನ ಸ್ಪಷ್ಟವಾದಂಥ ಆರೋಪ. ನಮ್ಮದೇನು ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಾರಂತ ಅಧ್ಯಯನ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ತರಾತುರಿಯಲ್ಲಿ ಮಾಡಿ ನಾಳೆನೇ ಸೆಪ್ಟೆಂಬರ್ 22ರಿಂದ ಮಾಡ್ತೀವಿ ಅನ್ನೋದನ್ನು ಕೈ ಬಿಡಬೇಕು. ಅದಕ್ಕೆ ಸಮಯ ಕೊಟ್ಟು ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಲಿಕ್ಕೆ ಮಾಡಿದರೆ ನಾವು ಯಾರೂ ಕೂಡ ತಕರಾರು ಮಾಡೋದಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ನೀಚ ರಾಜಕಾರಣವನ್ನು ಮಾಡ್ತಾ ಇದೆ, ಡರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದೆ. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದರೆ, ಹಿಂದೂ ಸಮಾಜವನ್ನು ಒಡೆಯುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಸುಮಾರು 46 ಜಾತಿಗಳನ್ನು ಹೊಸದಾಗಿ ದಲಿತರಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ದಲಿತ ಮಾದಿಗ, ದಲಿತ ಕ್ರಿಶ್ಚನ್, ಮಾದಿಗರು ಕ್ರಿಶ್ಚನ್ರು, ಹೊಲೆಯರ್ ಕ್ರಿಶ್ಚನ್ರು, ಲಂಬಾಣಿ ಕ್ರಿಶ್ಚನ್ರು, ಕ್ರಿಶ್ಚನ್ ಲಂಬಾಣಿ, ಕ್ರಿಶ್ಚನ್ ಒಡ್ರು ಕ್ರಿಶ್ಚನ್ರು, ಹೀಗೆ ಹೊಸದಾಗಿ ಲಿಂಗಾಯತ್ ಕಮ್ಯುನಿಟಿಯಲ್ಲೂ ಮಾಡಿದ್ದಾರೆ. ಲಿಂಗಾಯತ್ ಕ್ರಿಶ್ಚನ್ನು, ಬ್ರಾಹ್ಮಣ ಕ್ರಿಶ್ಚನ್ನು, ಜೈನ್ ಕ್ರಿಶ್ಚನ್ನು, ಈ ಎಲ್ಲ ಮಾಡತಕ್ಕಂಥದ್ದು ಸಂವಿಧಾನದ ವಿರೋಧಿ ಕೆಲಸ ಇದೆ. ಆರ್ಟಿಕಲ್ 341 ಯಾವುದೇ ಈ ಥರ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ಇದು ಕ್ಲಿಯರ್ ಆಗಿ ಆರ್ಟಿಕಲ್ 341 ವೈಲೇಷನ್ ಮಾಡ್ತಕ್ಕಂಥ ನೀಚ ಕೆಲಸವನ್ನು, ಕೊಳಕು ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ 150 ಕೋಟಿ ರೂಪಾಯಿ ಖರ್ಚು ಮಾಡಿ 2 ತಿಂಗಳ ಹಿಂದೆ ಅಷ್ಟೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಮುಖಾಂತರ, ನಾಗಮೋಹನ್ ದಾಸ್ ಅವರ ಕಮಿಷನ್ ಮುಖಾಂತರ ಎಸ್.ಸಿ. ಜನಾಂಗದ ಸರ್ವೆ ಆಗಿದೆ. ಈಗ ಮತ್ತೊಮ್ಮೆ ಆಗಿಲ್ಲದ ಜಾತಿಗಳನ್ನು ಹೊಸದಾಗಿ ಕ್ರಿಶ್ಚಿಯನ್ ಅನ್ನೋ ಶಬ್ದದೊಂದಿಗೆ ಹುಟ್ಟು ಹಾಕಿ ದಲಿತರಲ್ಲಿ ಗೊಂದಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇದರ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆಲವು ಸಚಿವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿರ್ತಕ್ಕಂಥ ಜನಸಂಖ್ಯೆಯನ್ನು ಎಸ್.ಸಿ. ಜನಾಂಗದಲ್ಲಿ ಕಡಿಮೆ ಮಾಡೋದು, ಕಡಿಮೆ ಇರ್ತಕ್ಕಂಥ ಜನಾಂಗವನ್ನು ಹೆಚ್ಚು ಮಾಡೋದು, ಇಂತಹ ಒಂದು ದುಸ್ಸಾಹಸಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೈ ಹಾಕ್ತಾ ಇದೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ
ಮತ್ತು ಸೋನಿಯಾ ಗಾಂಧಿ ಅವರು ಅಣತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ ವಿಶೇಷ ಸಂಪುಟದ ಸಭೆಯಲ್ಲಿ ಎಲ್ಲ ಮಂತ್ರಿಗಳು ವಿರೋಧ ಮಾಡಿದರು. ವಿರೋಧ ಮಾಡಿದಂಥದ್ದನ್ನ ಬೆಳಗಾಗುವುದರಲ್ಲೇ ಮತ್ತೆ ಬದಲು ಮಾಡಿಸುವಂಥ ಒಂದು ಅಂಜಿಕೆಯನ್ನು ಹಾಕಿದರು. ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತೀರಿ, ಜಾತಿ ಸಮೀಕ್ಷೆಗೆ ವಿರೋಧ ಮಾಡ್ತೀರಿ, ನಿಮ್ಮ ಹೆಸರುಗಳನ್ನು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಕಳಿಸ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳಿದ ಮೇಲೆ ಎಲ್ಲರೂ ಎಲ್ಲಿ ನಮ್ಮ ಮಂತ್ರಿ ಪದವಿ ಹೋಗ್ತದೋ, ನಮ್ಮ ಕೆಲಸ ಹೋಗ್ತದೋ ಅಂತ ಹೆದರ್ಕೊಂಡು ಅವ್ರು ಹೇಳಿದ್ದಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಇವತ್ತು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈ ಓಲೈಕೆ ರಾಜಕಾರಣ ಮಾಡೋದಕ್ಕಾಗಿ ಸಿದ್ದರಾಮಯ್ಯನವರು ಏನು ಹೊರಟಿದ್ದಾರೆ, ಕ್ರಿಶ್ಚಿಯನ್ರ ಅಂತೇಳಿ ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚು ಮಾಡಿ ತೋರಿಸಿ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ನೇರವಾದಂಥ ಆರೋಪ ಇದೆ. ಜನ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಈ ದೇಶದಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳನ್ನ ಹೆಚ್ಚು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹುನ್ನಾರ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ನಾವು ಈ ಸಂದರ್ಭದಲ್ಲಿ ಹೇಳುವಂಥದ್ದಿಷ್ಟೇ, ಮತ ಚೋರಿ ಅಂತಕ್ಕಂಥದ್ದು ಇದು ಈ ದೇಶದಲ್ಲಿ ದಲಿತ ಜನಾಂಗಕ್ಕೆ, ಹಿಂದುಳಿದ ಜನಾಂಗಕ್ಕೆ ಮಾಡತಕ್ಕಂಥ ದ್ರೋಹ. ಇದು ನಮಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಈ ದೇಶದಲ್ಲಿ, ಅಸ್ಪೃಶ್ಯರಿಗೆ, ದಲಿತರಿಗೆ ಮತ್ತು ಹಿಂದುಳಿದವ್ರಿಗೆ ಈ ವೋಟಿಂಗ್ ರೈಟ್ಸ್ ಏನದ, ಮತದ ಹಕ್ಕು ಏನದ, ಆ ಹಕ್ಕನ್ನೇ ಮೊಟಕುಗೊಳಿಸುವಂಥ ಹುನ್ನಾರ ನಡೀತಾ ಇದೆ. ದಲಿತರ ಇರತಕ್ಕಂಥ ಆಶಾಕಿರಣ ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕಿಗೆ ಇವತ್ತು ಧಕ್ಕೆ ತರ್ತಕ್ಕಂಥ ನಡವಳಿಕೆಯನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅದರಂತೆ ಅವ್ರ ಅಣತಿಯಂತೆ ಸಿದ್ದರಾಮಯ್ಯನವರು ಕುಣಿತಾ ಇದ್ದಾರೆ. ಇವತ್ತು ನಿನ್ನೆ ಅದು ನೋಡಿದ್ವಿ, ಏನು ADGP PK ಸಿಂಗ್ ಅವ್ರ ನೇತೃತ್ವದಲ್ಲಿ SIT ಮಾಡಿದ್ದಾರೆ. ಚುನಾವಣೆ ಆಯೋಗದ ತಕರಾರುಗಳನ್ನು SIT ಮಾಡಲಿಕ್ಕೆ ನಿಮಗೇನು ಅಧಿಕಾರ ಅದ? ಸಂವಿಧಾನದಲ್ಲಿ ಅದ ಅಥವಾ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ನಲ್ಲಿ ಪ್ರೊವಿಷನ್ ಅದನ? SIT ಮಾಡ್ತೀವಿ ಏನು ಬೇಕಾದ್ದು ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಈ ಆಳಂದ್ ತಹಶೀಲ್ದಾರ ಹಿಂದೆ 6018 ಮತಗಳು ವ್ಯತ್ಯಾಸ ಅದ ಅಂಥೇಳಿ FIR ಮಾಡಿಸಿದ್ರು ಅವರೇನೆ. ಅವನ್ನ ವೆರಿಫಿಕೇಶನ್ ಮಾಡಿ 24 ಮಾತ್ರ ಮತದಾರರಿದ್ದಾರೆ, ಉಳಿದದ್ದೆಲ್ಲ ಬೋಗಸ್ ಅಂತೇಳಿ ಅವರೇ ರದ್ದು ಮಾಡಿದಾರ. ಅದರ ವಿರುದ್ಧ ಇವತ್ತು ನೀವು SIT ಮಾಡ್ತೀರಿ ಅಂದ್ರೆ ನಿಮಗೆ ಏನು ಅಧಿಕಾರ ಅದ? ಚುನಾವಣೆ ಆಯೋಗದ ಒಳಗೆ ಮೂಗು ತೋರಿಸುವಂಥ ಅಧಿಕಾರ ನಿಮಗೆ ಏನದ? ಅದಕ್ಕೆ ಇದೊಂದು ಸಂವಿಧಾನಕ್ಕೆ ವಿರೋಧವಾದಂಥ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಸಿದ್ದರಾಮಯ್ಯನವರು ಇವತ್ತು ಯಾವುದೇ ಅಭಿವೃದ್ಧಿ ಮಾಡದೇ ಇರುವುದರಿಂದ ಜನ ಬೇಸತ್ತಿದ್ದಾರೆ. ಜನ ಹೇಳ್ತಾ ಇದ್ದಾರೆ 7 ಲಕ್ಷ ಕೋಟಿ ಇವತ್ತು ರಾಜ್ಯ ಸರ್ಕಾರದ ಸಾಲ ಇದೆ. 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದ್ದು. ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಾಲ ಮಾಡಿರ್ತಕ್ಕಂಥದ್ದು 5 ಲಕ್ಷ ಕೋಟಿ. 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಅವರೊಬ್ಬರೇ ಸಾಲ ಮಾಡಿ ಈ ರಾಜ್ಯದ 6.5 ಕೋಟಿ ಜನರನ್ನ ಸಾಲದ ಸೋಲಕ್ಕೆ ಸಿಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಇವೆಲ್ಲವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಈ ನಾಳೆಯಿಂದ ನಡೀತಕ್ಕಂಥ 22 ಸೆಪ್ಟೆಂಬರ್ 2025 ನಡೀತಕ್ಕಂಥ ಜಾತಿ ಗಣತಿ, ಜಾತಿ ಸಮೀಕ್ಷೆಯನ್ನು ಕೈ ಬಿಡಬೇಕು, ಮುಂದೂಡಬೇಕು. ವೈಜ್ಞಾನಿಕವಾಗಿ ಮಾಡಿದರೆ ಅದನ್ನು ನಾವು ಬೆಂಬಲಿಸ್ಬೋದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 10ನೇ ತಾರೀಕಿನಿಂದ ನಮ್ಮ ಪಕ್ಷದವರು ಇಡೀ ರಾಜ್ಯದಲ್ಲಿ GST ಕಡಿಮೆ ಮಾಡಿದ್ದರಿಂದ ಆಹಾರ ಪದಾರ್ಥಗಳ ಮೇಲೆ ಆಗಿದೆ, ದಿನಬಳಕೆ ವಸ್ತುಗಳ ಮೇಲೆ ಕಡಿಮೆ ಆಗಿದೆ, ಸಣ್ಣ ಸಣ್ಣ ಮೋಟರ್ ವೆಹಿಕಲ್ಗಳ ಮೇಲೆ ಕಡಿಮೆ ಆಗಿದೆ. ಒಟ್ಟಾರೆ ಜನಸಾಮಾನ್ಯರಿಗೆ
ಇದೊಂದು ಅನುಕೂಲ ಆಗಿರ್ತಕ್ಕಂಥದ್ದು. ಎರಡೇ ಸ್ಲ್ಯಾಬ್ ಮಾಡಿರ್ತಕ್ಕಂಥ 5% ಮತ್ತು 18% ಏನು 2 ಸ್ಲ್ಯಾಬ ಮಾಡಿದ್ದಾರೆ. ಅದನ್ನು ಇವತ್ತು ನಾವು ಬೆಂಬಲಿಸಿ ಎಲ್ಲ ಕಡೆ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ವಿಶೇಷವಾಗಿ ನಾನು SC ಜನಾಂಗದಲ್ಲಿ ಮಾದಿಗರ ವಿರುದ್ಧ ಈ ರಾಜ್ಯದಲ್ಲಿ ಹುನ್ನಾರ ನಡೀತಾ ಇದೆ. ಅವ್ರ ಜನಸಂಖ್ಯೆಯನ್ನು ಕಡಿಮೆ ತೋರಿಸುವಂಥ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಅದಕ್ಕೆ ಎಚ್ಚೆತ್ತುಕೊಳ್ಬೇಕು, ಇದರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕು ಅಂತೇಳಿ ಕರೆ ಕೊಡ್ತೀನಿ. AKAD ಸಮಸ್ಯೆನೇ ರಾಜ್ಯ ಸರ್ಕಾರ ಬಗೆಹರಿಸಲ್ಲ. ಅದನ್ನೂ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. AKADಯಲ್ಲಿ ಚಲವಾದೇವರು ಒಂದು ಕಡೆ ಹೋಗುವಂಗ, ಮಾದಿಗರು ಒಂದು ಕಡೆ ಹೋಗುವಂಗೆ ಮಾಡಿದರೆ ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ. ಯಾವುದೇ ಒಂದು ಗ್ರೂಪಿಗೆ ಹೋಗುವಂಗೆ ಮಾಡಿದ್ರು. ಅದನ್ನು ಇವತ್ತು ಗೊಂದಲ ಸೃಷ್ಟಿ ಮಾಡಿ A ಪ್ರವರ್ಗದಲ್ಲಿ ತಗೋಬಹುದು, B ಪ್ರವರ್ಗದಲ್ಲಿ ತಗೋಬಹುದು. ಅಂದ್ರೆ 35 ಲಕ್ಷ AKAD ಸರ್ಟಿಫಿಕೇಟ್ ತಗೊಂಡಂಥ 9 ಜಿಲ್ಲೆಗಳಲ್ಲಿದ್ದಾರೆ. ಅವ್ರನ್ನ ಗೊಂದಲ ಸೃಷ್ಟಿ ಮಾಡಿ ಉಳಿದವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ ಒಂದು ಇದು ಹುನ್ನಾರ ಅಂತ ಹೇಳಿ ನಾನು ಖಂಡಿಸ್ತೇನೆ. ಅದಕ್ಕೆ ಜನ ಎಚ್ಚೆತ್ತುಕೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ.